ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗತ್ತೀರಿ? ಆರಾಮದಿರಿ? ಟೈಮ್ ಈಗ 7 ಗಂಟೆನೂ 15 ನಿಮಿಷ ಆಗೈತಿ. ಬಾಗ್ಲ ತೊಳೆದೆ, ಕೈ ಶೇಡ್ ಹಿಡ್ದಂಗೆ ಆಗ್ಬಿಟ್ಟು. ಇವತ್ತು ದಿನಕ್ಕೆ ದಿನ ಥಂಡಿ ಜಾಸ್ತಿ ಆಗೋದೈತೆ ಹೊರತಾಗಿ ಕಡಿಮೆ ಅಂತೂ ಆಗೋಲ್ತು. ಸೂರ್ಯದೇವ ಎಷ್ಟು ಚಂದ ಕಾಣಿಸ್ತಾ ನೋಡ್ರಿ. ಮುಂಜಾನೆ ಎದ್ದುಕೊಳ್ಳೋಣ ಹಿಂಗೆ ಸೂರ್ಯನ ಕಿರಣಗಳು ನೇರವಾಗಿ ದೇಹದ ಮ್ಯಾಗ ಮುಖದ ಮ್ಯಾಗ ಬೀಳೋದ್ರಿಂದ ಎಷ್ಟೋ ಬೆನಿಫಿಟ್ಸ್ ಅದಾವೆ ನಮಗೆ. ಈಗ ನೋಡ್ಬೇಕು, ನಮ್ಮ ಮನೆಯವ್ರ ಪಾಪ ಜಲ್ದಿನೇ ಎದ್ದಿರ್ತಾರ. ಇವತ್ತು ನೀರು ಹಸೋದೈತೆ ಕಬ್ಬಿಗೆ. ಆಕಳ ಹಿಂಡೋದು ಇಲ್ಲಲ್ಲ, ಈಗ ಗೌರಿ ಹಿಂಡೋದು ಇಲ್ಲ. ಆದರೂ ಅವ್ರು 6 ಗಂಟೆಗಂದ್ರೆ ಎದ್ದಿರ್ತಾರೆ. ನಾನು 6:15 ಹಿಂಗೆ ಹೇಳ್ತೀನಿ. ಅವರ ಎದ್ದು ತಾವು ಚಾ ಕಾಸ್ಕೊಂಡಿರ್ತಾರೆ. ಒಲಿ ಒರ್ಸಂಗಿಲ್ಲ, ಏನೂ ಇಲ್ಲ. ನಾನು ಅಂದ್ರೆ ಹೊಲ್ದಾಗ ಏನು ಕೆಲಸ ಇಲ್ಲಲ್ಲ, ಕೆಲಸ ಇದ್ರೆ ನಾನು ಜಲ್ದಿನೇ ಹೇಳ್ತೀನಿ. ಸುಮ್ಮನೆ ಅದ್ರೊಳಗೆ ನಾವು ಹೊಲ್ದಾಗ ಅದೇವಿಲ್ಲ, ಭಾಳ ಅಂದ್ರೆ ಭಾಳ ಥಂಡಿ ಆಕೈತಿ. ಊರಾಗ ಸ್ವಲ್ಪ ಥಂಡಿ ಕಡಿಮೆ ಆಕೈತಿ, ಯಾಕಂದ್ರೆ ಮನೆಗಳು ಹಿಂಗೆ ಚಾಟ್ ಇರ್ತಾವೆ. ಇಲ್ಲಿ ಪೂರ್ತಿ ಎಲ್ಲ ಬಟ ಬೈಲನ, ಹಾಗಾಗಿ ವಿಪರೀತ ಥಂಡಿ. ಮನೆ ಮಗ್ಳು ನೀರ್ತಿ ಹಾಸ್ತಿರ್ತೀವಲ್ಲ, ಅದಕ್ಕಾಗಿ ಚಳಿ ಭಾಳ ಇರ್ತೈತಿ. ಸೂರ್ಯದೇವನ ನೋಡ್ಕೊಂಬರ್ನಂತ ಬರ್ರಿ. ಇವತ್ತಿನ ಲಾಗ, ಇವತ್ತಿನ ರೊಟೀನು ಹೆಂಗೆ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊರಗೆ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೇನಿ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡುಗೆ ಶುರು ಮಾಡ್ಬೇಕು. ಫಸ್ಟ್ ಏನು ಮಾಡ್ತಂದ್ರೆ ಜಳಕ ಮಾಡ್ಕೊಂಬರಲ್ಲ, ಏನಂತ ಗೊತ್ತಾಗಲ್ತು. ತಂಡೊಂದು ಭಾಳ ಐತಿ. ನೀರು ಕಾಸಕ್ಕೆ ಇಟ್ಟಿರ್ತಾರೆ ನಮ್ಮ ಮನೆಯವ್ರು. ನೋಡ್ಬೇಕು, ಜಳಕ ಮಾಡೀನಿ ಅಂದ್ರೆ ಕಂಪ್ಲೀಟ್ ಆಗ್ಬಿಡ್ತೈತಿ. ಇಲ್ಲಾಂದ್ರೆ ಏನಕ್ಕೈತೆ ಅಂದ್ರೆ ಈ ಕಡೆ ಜಳಕ ಮಾಡೋಕೆ ಬೇಸರ ಅನ್ನಿಸ್ತೈತೆ. ಅದಕ್ಕೆ ಜಳಕ ಮಾಡಿ ಮಾಡಕತ್ರ ಬರೋಬ್ಬರಿ ಅಂತ ಅನಿಸ್ಬಿಡ್ತೈತಿ. ನೋಡ್ರಿ ಸೂರ್ಯದೇವ ಎಷ್ಟು ಚಂದ ಕಾಣಿಸಾಕತ್ತನ. ನೀರು ಚಾಲು ಮಾಡ್ಕೊಂಬಂದ್ರ ಅಂತ ಅನಿಸ್ತೈತೆ ನಮ್ಮ ಮನೆಯವ್ರ. ನಮ್ಮ ಬ್ಲಾಕಿ ಬರಾಕತ್ತ ನೋಡ್ರಿ. ಅಲ್ಲಿ ಕಾಣಿಸ್ತಾ ನೋಡ್ರಿ ಬ್ಲಾಕಿ. ಯಾಕೋ ಇವತ್ತು ಲೇಟಾಗಿ ಬಂದ, ಇಲ್ಲ ಡೈಲಿ ಜಲ್ದಿನ ಬರ್ತಾನೆ. ನಮ್ಮ ಯಜಮಾನ್ರು ಬಾಳೆ ಹಸನ್ ಮಾಡಿದ್ರು ನೋಡ್ರಿ. ಕಿಚನ್ದಾಗಿನ್ನ ಅಡುಗೆ ಮಾಡ್ತೀನಿ. ರೊಟ್ಟಿ ಪಲ್ಯ ಅದ ಸ್ಪೆಷಲ್ ಅಂತ ಏನೂ ಇಲ್ಲ. ನಮ್ಗೆ ಸ್ಪೆಷಲ್ಗಿಂತ ಇದು ಭಾಳ ಇಷ್ಟ ಆಕೈತಿ. ಹಂಗಾಗಿ ರೊಟ್ಟಿ ಪಲ್ಯನೂ ಮಾಡ್ತೀನಿ.
ನಮ್ಮ ಮನೆಯವ್ರ ನೀರು ಹಸಾಕತ್ತಾರ. ಬಡ ಬಡ ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡ್ಕೊಂಡು ಆಮ್ಯಾಗ ನಾನು ನೀರು ಹಾಸ್ಬೇಕು. ನಮ್ಮ ಮನೆಯವ್ರದ್ದೇನೋ ಕೆಲಸ ಐತಂತ ಹೋಗ್ತಾರಂತ. ನಾನು ಇವತ್ತು ಹೂ ಇಟ್ಕೊಂಡೆ ನೋಡ್ರಿ. ಇವನ ಎಂತ ಕಟ್ಟಿಟ್ಟೆ ಅಂದ್ರೆ ಒಂದು ವಾರನ ಆತ. ಒಂದು ವಾರ ಇಲ್ಲ, ಒಂದು 4-5 ದಿನ ಆತೇನೋ. ನಂಗೆ ನೆನಪಾನಿಲ್ಲ, ಹಂಗೆ ಫ್ರಿಜ್ನಾಗ ಇಟ್ಬಿಟ್ಟೇನಿ. ಈಗ ನೋಡ್ತೇನೆ, ಇವತ್ತು ನೆನಪಾತು ನನಗೆ. ನೆನಪಾಗಂತಲ, ಅಯ್ಯೋ ಹೂ ಕಟ್ಟೇನಿ ಕಷ್ಟಪಟ್ಕೊಂಡು ಹರಿದ ಅವ್ನ ತಲೆಯಾಗನ ಇಟ್ಕೊಂಡಿಲ್ಲ ಅಂತೇಳಿ ಭಾಳ ಫೀಲ್ ಆತು ನೋಡ್ರಿ. ಅನ್ನ ಮಾಡಿಟ್ಟೇನಿ. ಈಗ ಏನು ಮಾಡ್ಬೇಕಂದ್ರೆ ಹಿಟ್ಟಿನ ನೀರು ಇಟ್ಕೋಬೇಕು. ಹಿಟ್ಟನ್ನ ಸಣ್ಸ್ಕೊಂಬಂದಿನಿ. ಅದೊಂದು ಹಾಗಲ್ಲ ಬಳ್ಳಿ ಇತ್ತು. ನಮ್ಮ ಮನೆಯವ್ರು ಏನು ಮಾಡಕ್ಕೆ ಹೋಗ್ತಾರೆ ಏನು ಕೆತ್ತಾರ. ಬರೀ ಅವ್ರು ಏನು ಮಾಡೋದು ಹೇಳ್ರಿ, ಯಾರು ಮಾಡೋದ್ರಾಗ ಇರ್ತಾರೆ. ಮತ್ತು ನಾನು ನೋಡೇನೇ ಇಲ್ಲಪ್ಪ, ನಾನು ಕೆತ್ತೇನೇ ಇಲ್ಲಪ್ಪ ಅಂತಾರೆ. ಅದ್ರೊಳಗೆ ಒಂದು ಕಾಯಿ ಆಗಿತ್ತು, ಅದನ್ನ ಫ್ರೈ ಮಾಡಿದ್ರ ಆತಂತ ಹೇಳಿ ಇದನ್ನೆಲ್ಲನೂ ತೊಳೆದು ಹೋಗ್ಯಾನಿ ಸ್ವಚ್ಛನಿಗೆ. ಆದರೂ ಗಾಳಿಗೆ ಬೂದಿ ಹರಿಯಾಡ್ತೈತಿ. ಇಲ್ಲಿಷ್ಟ ಹೆಚ್ಚು ಸಣ್ಸ್ಕೊಂಬಂದಿರ್ತೀನಿ. ಬಿಸಿ ಬಿಸಿ ರೊಟ್ಟಿ ಮಾಡಕ್ಕೆ. ಮತ್ತು ಇದಕ್ಕೆ ಕಿರ್ಸ್ಕನ್ ಪಲ್ಯ ಮತ್ತು ಅದ್ರೊಳಗೆ ಮೆಣಸಿನ್ಕಾಯಿ ಅದಾವ. ಈಗ ಅವನಿಷ್ಟನ್ನು ಕಟ್ ಮಾಡ್ಕೋಬೇಕು. ಅಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾವ. ಬಿಸಿಲೊಂದು ಭಾಳ ಐತಲ್ಲ, ಕಣ್ಣು ಕುಗ್ತಿರ್ತಾವ. ಮತ್ತು ಬಿಸಿಲಿಗೆ ವಿಡಿಯೋ ಕ್ಲಾರಿಟಿ ಎಷ್ಟು ಚಲೋ ಬರ್ತದೆ ಅಂತಲೂ ಗೊತ್ತಾಗಂತ. ಒಳಗೆ ಹೋಗಿ ಉಳ್ಳಾಗಡ್ಡಿ ತೊಗೊಂಬರ್ತೇನೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕುಡಿ ಹಾಕ್ತೇನೆ. ನಾನು ಎರಡೂ ಹಾಕಿರ್ತೇನೆ. ಟೇಸ್ಟ್ ಮಸ್ತ್ ಬರ್ತೈತೆ ಅಂತ. ಕುಡುಗಲ್ ತೊಗೊಂಡು ಏನು ತೊಗೊಂಡೆ? ಚಾಕು ತೊಗೊಂಡು. ಹೌದು, ನಮ್ಮ ಬೆಳ್ಳಿಗೆ ಬ್ಯಾಟೆ ಹಿಡಿಸ್ತೇವೆ. ಬ್ಯಾಟೆ ಈಗ ಎಲ್ಲಿ ಇದಾವಂತಿಲ್ಲ. ಎಲ್ಲಿ ಒಳಗೆ ಮೆಟ್ ಮಾಡ್ಯಾವನ, ಒಳಗೆ ಹಾಸಿಗೆದಲ್ಲೆಲ್ಲ ಸ್ವಚ್ಛ ಮಾಡ್ಬೇಕಪ್ಪ. ಬಿಡ್ಲ ಸತ್ತದು. ಅದು ಆ ಕಡೆ ನೋಡಕತ್ತೈತಿ. ಒದ್ದ ಮಗನ ಒಳಗೆ ಹೋಗಿಸ್ಕೊಡ್ಬೇಡಪ್ಪ ಮತ್ತದನ ಹೊಲ್ಸಟ್. ಹೌದ ಮಗನ ಮಗಳ ಹೋಗ ಕಡೆ ಅದ್ರೊಳಗದವನ ಮತ್ತೇನಿಂದ ಹಾಕ್. ನಮ್ಮ ಬಾಳೆ ನೋಡ್ರಿ, ಈ ಸಲ ಯಾಲಕ್ಕಿ ಬಾಳೆ ಮಣ್ಣಗಂಡ ಬಂದವ್ರಿ. ಇವ ನೋಡ್ರಿ ಕಾಯಿ ಎಷ್ಟು ಹಿಡ್ದಾವ. ಕಾಯಿ ಭಾಳ ಹಿಡ್ದಾವ. ಎಷ್ಟು ಎತ್ತರ ಹೋಗ್ಯಾವ ನೋಡ್ರಿ ಇವು. ತೆಂಗಿನ ಗಿಡದಷ್ಟು ಎತ್ತರ ಹೋಗ್ಯಾವದ ಅಲ್ಲಿ. ಆಚ ಕಡೆವು ಈಚೆ ಕಡೆವು. ಆದ್ರೆ ಈಗ ಹೋದ ವರ್ಷತಿ ಕಾಯಿ ಭಾಳ ಹಿಡಿದಿರ್ಕಿಲ್ಲ. ಈ ಸಲ ಅಂತರೂ ನೋಡ್ರಿದ ಅಲ್ಲಿ ಎಷ್ಟು ಮಸ್ತ್ ಹಿಡ್ದಾವ ನೋಡ್ರಿ ಇವು. ವಾವ್, ಕಾಯಿ ನೋಡ್ರಿ ಅವನು ಯಾಲಕ್ಕಿ. ತೆಂಗಿನ ಗಿಡಕ್ಕಿಂದ್ರೆ ಎತ್ತರಾಗೈತಿ. ಇದೊಂದ ಇಲ್ಲೇ
ಬಂದು ಇದಾಗೈತಿ. ಇವು ಇನ್ನೂ ಎತ್ತರಕ್ಕೋ ಇವು ಮೈ ಗಿಡ ರೊಕ್ಕ ಕೊಟ್ಟು ತೊಗೊಂಡು ಸುಮ್ಮನೆ ವೇಸ್ಟ್ ಅದು ನೋಡ್ರಿ. ಇವು ಕಾಯಿನ ಆಗಲಿಲ್ಲ 3 ವರ್ಷಕ್ಕೆ ಅಕ್ಕ ಅಂದ್ರೆ 10 ವರ್ಷ ಆತು ಹಚ್ಚಿ. ಕಾಯಿಲ್ಲ, ಇನ್ನು ಸುಡ್ಗಡಿಲ್ಲ. ಇಲ್ಲಿ ನೋಡ್ರಿ ಅಲ್ಲಿ ಜವಾರಿವು ಹಣ್ಣಿಗೆ ಬಂದಾವು. ಅವು ಯಾವಾಗ ಹಣ್ಣಕ್ಕವ ಯಾವಾಗ ಮಂಗ್ಯಾಗಳು ತಿಂತಾವ ಗೊತ್ತಿಲ್ಲ. ವಾಹ್, ಎಷ್ಟು ಗಡ ಆಗ್ಯಾವ. 1 2 3 ಹಚ್ಕಡೆ 1 4 ಹಣ್ಣು ತಿನ್ನಾಕ ರಗಡಕ್ಕ ಈ ಸಲ. ನಮ್ಗೆ ಬ್ಯಾಸ್ಗೆ ಟೈಮಲ್ಲೇ ಹಣ್ಣಕ್ಕ ಇವು. ಇಲ್ಲಿ ಗಡ ಆಗೈತೆ ನೋಡ್ರಿ. ಇಲ್ಲಿ ಇದಟ ಅಷ್ಟ ನೋಡಿ ಹಿಡ್ದೈತೆ ಕಾಯಿ. ಆದ್ರೂ ಕಾಯಿ ಚಲೋ ಹಿಡ್ದಾವ ಈ ಸಲ. ಅದೇನೇನೋ ಡ್ರಿಪ್ಪಿನ ಮಹಿಮಾನ. ಶ್ರೀಗಂಧ ನೋಡ್ರಿ, ಇದ್ರೊಳಗೆ ನಾವೇನು ಹುಡ್ಸಿಲ್ಲ. ಇದನ್ನ ಶ್ರೀಗಂಧ ತಾನ ಹುಟ್ಟೈತಿ. ಎಷ್ಟು ಸ್ಟ್ರೇಟ್ ಹೋಗೈತೆ ನೋಡ್ರಿ. ಇದು ಜಂಗಲ್ದಾಗ ಬೆಳೆಯಾಕತ್ತೆ. ನಾನು ಫೀಲ್ ಬರ್ಬೇಕಂತವ್ ಕಂದಾಗ ಮಸ್ತ್ ಬೆಳಿತಾವಂತವ್. ಅಪ್ಪಿ ತಪ್ಪಿ ನೀವು ಯೂಟ್ಯೂಬ್ ವಿಡಿಯೋಸ್, ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡಿ ಶ್ರೀಗಂಧ ಹಚ್ಚಾಕೆ ಹೋಗ್ಬಿಟ್ರೆ ಲಾಸ್ ಆಕ್ಕೇರಿ. ನಾನು ನನ್ನ ಗಂಡನ ಮಾತು ಕೇಳಿ ಚಲೋ ಆತಿಲ್ಲ ಅಂದ್ರೆ ಸಿಕ್ಕಾಪಟ್ಟಿ ಲಾಸ್ ಆಕ್ಕಿತ್ತು. ಅಲ್ಲಿ ನಾವು ಒಂದು ಸಲ ಹಿಂದ್ಗಡೆ ವಿಡಿಯೋ ಮಾಡಿದ್ದು ನೋಡ್ರಿ, ಇವಾಗ 2 year ಬ್ಯಾಕ್ ಅಂತ ಅನಿಸ್ತತಿ. ಅಲ್ಲಿ ಶ್ರೀಗಂಧದ ಹೊಲದದ್ದು ನಾವು ದೇವ್ರಿಗೆ ಹೋಗಿದ್ದೀವಿ. ಹೋಗಿ ಬರುವಾಗ ನಾವು ಮೊನ್ನೆ ಎಲ್ಲ ಹೋದಾಗ ನೋಡಿದ್ದೀವಿ. ನಾವು ಶ್ರೀಗಂಧನ ಇಲ್ಲ, ಶ್ರೀಗಂಧ ತೆಗೆದ್ಬಿಟ್ಟ. ಶ್ರೀಗಂಧ ತೆಗೆದು ಏನೋ ಹಾಕ್ಯಾರಲ್ಲ ನಮ್ಗೆ, ಕಬ್ಬು ಹಾಕ್ಯಾರ. ಕಬ್ಬು ಪ್ಯಾರ್ಲ ಏನೋ ಹಾಕಂಗದಾರ, ಏನೋ ತೆಗ್ದ ಬಿಟ್ಟಾರ. ಅವ್ರು ಅವಾಗ ಎಷ್ಟು ಚಲೋ ಹೇಳಿದ್ರು. ಯಾಕಂದ್ರೆ ಅದ್ರದ್ದು ಲಾಭ ಏನಿಲ್ಲ ಶ್ರೀಗಂಧದ್ದು. ಎಲ್ಲ ಪೇಯ್ಡ್ ಪ್ರಮೋಷನ್ ವಿಡಿಯೋಸ್ ಈಗ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬಂದ್ರೆ ಫ್ರೀ ಪ್ರಮೋಷನ್ ಯಾವೂ ಇರೋಂಗಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ. ಸತ್ಯ ನನಗೊಬ್ಬರು ಅನ್ನಾರ ಗೊತ್ತದಾರ, ಹಿಂಗೆ ಕೃಷಿ ಬಗ್ಗೆ ವಿಡಿಯೋ ಮಾಡೋರ ಯೂಟ್ಯೂಬರ. ಅವರು ಮೊನ್ನೆ ನಾನು ಕಾಲ್ ಮಾಡಿದಾಗ ಎಲ್ಲ ಹೇಳಿದಾಗ ನನಗೆ ಗೊತ್ತಾಯ್ತು. ಯಪ್ಪ ಅಂದೆ ನಾನು. ಅಕಸ್ಮಾತ್ ಏನಾರು ನನಗೆ ಅನ್ನಕ್ಕೆ ಜಗಳ ಮಾಡಿ ಶ್ರೀಗಂಧ ಹಚ್ಚಿದ್ರೆ ಸಿಕ್ಕಾಪಟ್ಟಿ ಲಾಸ್ ಆಕ್ಕಿತ್ತು. ಹಾಂ, ಮತ್ತು ಇನ್ನೊಂದು ಗಾಯತ್ರಕ್ಕಾರ ಅವ್ರ ಮನೆಯವರು ಅವರು ಅಂದ್ರಲ್ಲ ಹಚ್ಚಾಕ್ ಹೋಗ್ಬೇಡ್ರಿ ಅಂತೇಳಿ. ಹಿಂಗೆ ಭಾಳ ವರ್ಷದ್ದು ಯಾವ್ಯಾವುದೋ ವಿಡಿಯೋ ನೋಡಿ ಏನೇನೋ ಯಾರೋ ಮಾಡ್ತಾರಂತ ಹೊಸ ಪ್ರಯೋಗ ಮಾಡೋಕೆ ಹೋದ್ರೆ ಕೃಷಿಯಲ್ಲಿ ನಾವು ಲಾಸ್ ಅನ್ಭವಿಸ್ತೇವೆ, ಹೊರತಾಗಿ ಲಾಭ ಅಂತೂ ಆಗಂಗಿಲ್ಲ. ಸೀತಾಫಲ ಗಿಡ ಎಲ್ಲ ಖಾಲಿಗ್ಯಾವ. ಇಲ್ಲೊಂದು ಸೀತಾಫಲ. ವೆಂಕಟೇಶ್ ಅದೊಂದು ಕಾಯಿ ಹರಿದ್ಕೊಳ್ಳ ಈ ಕಟ್ಟು ಮನಗಂಡ ಪಾಡಿಗೆ ಬಿದ್ದದು. ಇನ್ನೊಂದು ತೋರಿಸಿಲ್ಲಲ್ಲ ನಾವು. ನಮ್ಮ ಮಾವಿನ ಗಿಡ ಇಷ್ಟು ಹೂ ಬಿಟ್ಟಾವಪ್ಪ. ಇದೊಂದು ಗಿಡ ಇದು ಪ್ರತಿ ವರ್ಷನೂ ಬಿಡ್ತೈತಲ್ಲ, ಅದ್ರ ಹೂ ಭಾಳ ಬಿಟ್ಟೈತಿ ಈ ಸಲ. ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಕಾಯಕೈತೆ ಅಂತ ಅನಿಸ್ತೈತಿ. ಇದ್ರೊಳಗೆ ಅಡುಗೆ ಮಾಡೋದು ಭಾಳ ಬರಾಕಿಲ್ಲ ಅಂತ ಅನ್ಕೋತೇನೆ ನಾನು. ನೋಡ್ರಿ ಅಲ್ಲೆಲ್ಲ ಫುಲ್ ಇನ್ನೂ ಇದು ಒಮ್ಮೆಗೆ ಹೂ ಬಿಡಂಗಿಲ್ಲ. ಆಗಾಗ ಹಿಂದೆ ಮುಂದೆ ಅಕ್ಕವ. ಇನ್ನೊಂದು ಹ್ಯಾಪಿ ನ್ಯೂಸ್, ನನಗೆ ನಿನ್ನೆ ಎಷ್ಟು ಖುಷಿ ಆತಂದು ಯಪ್ಪ, ಸಿಕ್ಕಾಪಡಿ ಖುಷಿ ಆದ. ಯಾಕಂತೀರಿ, ನಮ್ದು ಈ ಮಾವಿನ ಗಿಡನೂ ಹೂ ಬಿಡಾಕತೈತಿ. ಈ ಮನೆ ಅಂತೆಲ್ಲ ಐತಿಲ್ಲ, ನಮ್ಮ ಮನೆಯವ್ರು ಮೊನ್ನೆ ಇದು ಹೂ ಬಿಡಾಕತೈತೆ ಅಂತಂದ್ರಾಗ ಇಲ್ಲ ಚಿಗುರು ಹೊಡ್ಯಾಕತೈತಾಳ ಅಂತ ಹೇಳಂತಂದೆ. ಬಟ್ ಈ ಕಾಡಿಂದ ಇಷ್ಟು ಈ ಕಾಡು ಏನೈತಲ್ಲ ಈಚೆ ಕಡೆ ಮಗ್ಳದ್ದು ಎಲ್ಲನೂ ಹೂ ಬಿಟ್ಟೈತಿ. ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಅದ್ರೊಳಗೆ ಎಷ್ಟು ಕಾಯಕ್ಕ ಅಂತ ಗೊತ್ತಿಲ್ಲ. ಹೋದ ವರ್ಷ ಒಂದೇ ವಾಲಿ ಒಳಗೆ ಹೂ ಬಿಟ್ಟಿತ್ತು. ಹೂ ಬಿಟ್ಟದು ಉದುರ್ತ, ಕಾಯಿ ಸಣ್ಣ ಮಿಡಿಯಾಗಿ ಕಾಯಿ ಉದುರ್ತ. ಇಲ್ಲೆಲ್ಲ ಮ್ಯಾಗ ಚಿಗುರು ಹೊಡೆದೈತಿಲ್ಲ, ಅದೇನು ಈ ಸಲ ಹೂ ಬಿಡಾಕಿಲ್ಲ ಅಂತ ಅನ್ಸತ್ತೆ ಇದು ಈ ಕಾಡಿಂದ. ಬಟ್ ಗಿಡ ಇಷ್ಟು ದೊಡ್ಡದೈತಿ, ಹೂ ಯಾಕೆ ಬಿಡಲ್ತು ಅಂತ ಭಾಳ ಫೀಲ್ ಮಾಡ್ಕೊಳಕತ್ತಿದ್ವಿ. ಹಂಗೆ ಇನ್ನೊಂದು ಏನಂತಂದ್ರೆ ಇವು ಯಾವ ಥರ ಕಾಯಿ ಅಕ್ಕವ ಅಂತ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಅದ್ರೊಳಗೆ ಈ ಪ್ಯಾರ್ಲ್ ಗಿಡಕ್ಕೊಂದ್ರೆ ರೋಗ ಬೀಳಾಗತ್ತಪ್ಪ. ಅದು ಇದಕ್ಕೆಲ್ಲಾದ್ರೂ ತೊಗೋತೈತಿ ಇನ್ನೊಂದು ಹೆದರಿಕೊಂಡ. ಬಟ್ ಹೂ ಅಂತೂ ಸಿಕ್ಕಾಪಟ್ಟಿ ಬಿಡಾಗತೈತಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತೈತಿ. ಈಗದ ನೋಡ್ರಿದ ಹೂ ಈ ಕಡೆ ಎಲ್ಲ ಇಷ್ಟೆಲ್ಲ ಇದು ನೋಡ್ರಿ. ಇದು ಪ್ಯಾರ್ಲ್ ಗಿಡಕ್ಕೆ ಹಿಂಗೆ ಬಿಳಿ ಹುಣ್ಣು ಅಂತಾರಲ್ಲ, ಹಿಂಗೆ ಬಿಳಿ ಹುಳ ಬೆಳಾಕತ್ ಬಿಟ್ಟೈತಿ ಇಷ್ಟು. ಅಲ್ಲೆಲ್ಲ ನೋಡ್ರಿ ಎಷ್ಟು ಹೂ ಬಿಟ್ಟೈತಂದು ಎಷ್ಟು ಖುಷಿ ಆಯ್ತು ನನಗೆ. ನಿನ್ನೆ ಬೆಳಗ್ಗೆ ನೋಡಿ ನಮ್ಮ ಮನೆಯವ್ರು ಹೇಳಿದ್ರಿ ಇಲ್ಲೊಂದು ಪ್ಯಾರ್ಲ್ಕಾಯಿ ಐತಿ ಅನ್ನಂಗಿಲ್ಲ. ಇವು ಯಾಕಂತ ಗೊತ್ತಿಲ್ಲಪ್ಪ, ಇಷ್ಟಕ್ಕೂ ರೋಗ ಬೀಳಾಕತ್ಬಿಟ್ಟಾವ. ಹಿಂಗೆ ರೋಗ ಬೀಳಾಕತ್ತು ಅಂದ್ರೆ ಆಡ್ತಾರ. ಇದೊಂದು ಕರಿ ಮದಗುಣಿಕೆ ಗಿಡ, ಅದು ಸಿಡಿಯಾರ ಐತಿ, ಯಾಕೇನೋ ತಾನು ಒಣಗಾಕತ್ತೈತಿ. ಬಟ್ ಇವು ಕರಿ ಮದಗುಣಿಕೆ ಗಿಡ ಮನೆ ಮುಂದೆ ಇರ್ಬೇಕಂತ ಹೇಳ್ತಾರೆ. ಭಾಳ ಒಳ್ಳೇದಂತ ಹೇಳ್ತಾರೆ. ನೀವು ಗೂಗಲ್ ಮಾಡಿ ನೋಡ್ರಿ. ಗೂಗಲ್ ಅಥವಾ ಯೂಟ್ಯೂಬ್ ವಿಡಿಯೋಸ್ ಸಾಕಷ್ಟು ವಿಡಿಯೋಸ್ ಅದಾವೆ. ನಾನು ನೋಡಿಲ್ಲ ಇದ್ರ ಬಗ್ಗೆ. ಇದ್ರ ವಿಶೇಷತೆ ಏನಂತೇಳಿ ನಾನು ತಿಳ್ಕೊಂಡಿಲ್ಲ. ನಾನು ತಿಳ್ಕೊಬೇಕು. ತಿಳ್ಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲವ್ರು ನಾನು ಹೇಳಿದ್ರೆ ನಂಬಂಗಿಲ್ಲ, ಅದಕ್ಕೋಸ್ಕರ ನೀವು ಕರಿ ಮದಗುಣಿಕೆ ಗಿಡದ ವಿಶೇಷತೆ ಅಂತ ಹೇಳಿ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ರಿ.
ಬಟ್ ಖುಷಿ ಆಯ್ತು ಮಾವಿನ ಗಿಡ ಕಾಯಿ ಆಗತೈತಿ. ಇವತ್ತು ಈ ವರ್ಷ 2 ಗಿಡ ಕಾಯದ್ರ ಮುಂದಿನ ವರ್ಷ ಮತ್ತೆ 2 ಗಿಡ ಕಾಯೋದು ಅಂದ್ರೆ ನಮಗಂತೂ ನಂಗೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಹಿಟ್ಟಿನ ನೀರು ಕಳು ಕುದಿಯಾಕತ್ತವು. ಇದು ರಾಮ ಪಪ್ಪಾಯಿ ಗಿಡ ಇಲ್ಲಿ ಐತಲ್ಲ, ಇದು ಕುದ್ದವ್ ನೀರು ಉರಿ ಎಲ್ಲೆಲ್ಲಿ ಹೋಗೈತೆ ನೋಡ್ರಿ. ಹಂಗೆ ಒಂದು ನೆಲ್ಲಿಕಾಯಿ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ಲಿಲ್ಲ ಅಂದ್ರೆ ಹೆಂಗೆ ರೀ ಹೇಳ್ರಿ, ತೋರಿಸ್ಬೇಕಲ್ಲ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಹಣ್ಣು. ಇದ್ದಿದ್ದು ಮೊನ್ನೆ ನಮ್ಮ ದೇವಿಯರ್ದಾಳ ಒನ್ ಡೇ ಪಿಕ್ನಿಕ್ ಹೋಗಿದ್ದಳಲ್ಲ, ಹೋದಾಗೇನೋ ತೊಗೊಂಡು ಹೋಗ್ಯಾಳಕ್ಕೆ. ಈಗ ಮತ್ತು ಇವು ಎಳೆ ಕಾಯಿ ಇದಾವೆ, ಇಲ್ಲೆಲ್ಲ ಎಳೆ ಕಾಯಿನದಾವ. ಈಗ ಹಿಟ್ಟಿನ ನೀರು ಹಾಕ್ಕೊಂಡು ಪಲ್ಯ ಮಾಡ್ಬೇಕು. ನಾನೀಗಿಲ್ಲೇ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿನಿ. ಹಂಗೆ ಇದೊಂದು ಹಾಗಲಕಾಯಿ ಇತ್ತಲ್ಲ, ಇದ್ರೊಳಗೆ ನಾನು ಫ್ರೈ ಮಾಡ್ಕೊಂಡ್ರೆ ಆತಂತೇಳಿ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ ಬರ್ರಿ. ಹಾಗಲಕಾಯಿ ಫ್ರೈ ಅಂದ್ರೆ ಮಸ್ತ್ ಅಕ್ಕ. ನಮ್ಮ ಯಜಮಾನ್ರ ಕೆಲಸ ಜೋರು ಐತಿ, ಜಾಸ್ತಿ ಟೈಮ್ ತೊಗೋತಾಯಿವ ಎಣ್ಣೆಯೊಳಗೆ ಫ್ರೈ ಆಗ್ಬೇಕಾದ್ರೆ. ನಾವು ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ಕೈ ಅಂಶ ಹೊಕ್ಕೈತದೆ. ಜಿಗಿಟ್ನು ತಿರಿಯಿಟ್ಟೆ ನಾನು, ತಿರಿವೇ ಮುಚ್ಚಿಟ್ಟೇನೆ. ಹಂಗೆ ಸ್ವಲ್ಪ ಲೇಟ್ ಆತಂದ್ರೆ ಏನಕ್ಕೈತೆ ಅಂದ್ರೆ ಜಿಗಿಟ್ ತಿರುವಿದ್ದು ಗಂಟು ಆದಂಗೆ ಇರ್ತೈತಿ. ಅದಕ್ಕೋಸ್ಕರ ಮತ್ತು ರೊಟ್ಟಿ ಚಲೋ ಬರೋಂಗಿಲ್ಲ. ಮುಂಜಾನ್ಯಾಗ ತಣ್ಣೀರು ತೊಗೊಂಡು ಗೊಜ್ಜದಂಗೆ ಆಕ್ಕೈತಿ, ಅಷ್ಟು ಥಂಡಿ ಇರ್ತೈತಿ. ಈಗಂದು ಇನ್ನು ಹೊತ್ತು ಬಿಸಿಲು 3 ಬ್ಯಾಟಿ ಬಡಿತಾ ಸಣ್ಣ ಐತ್ ಪಾಪ. ಇನ್ನು ಎಲ್ಲೈತದೀಗ ಈ ಕಡೆ ಕರಿಪಾ. ಮತ್ತು ನಿನ್ನೆ ಹದ್ದು ಬಂದಿತ್ತಲ್ಲ, ಯಾವತ್ತೂ ಹದ್ದು ಬಂದಿರ್ಕಿಲ್ಲ ನೋಡ್ರಿ. ನಿನ್ನೆ ಹದ್ದು ಬಂದಿತ್ತು. ಹದ್ದು ಬಂದು ಅಂದ್ರೆ ಹಿಂಗೆ ಸಣ್ಣ ಬೆಕ್ಕಿನ ಮರಿ ಇದ್ರೂ ಹಿಡ್ಕೊಂಡು ಹೋಗ್ಕೊಂವಂತವು. ಇವೀಗ ಫ್ರೈ ಅದು ಒಂದು ಕಡೆ ತಗೊಂಡು ಕಡ್ದು ಪೌಡರ ಉಪ್ಪು ಹಾಕೊಂಡ್ಬಿಡ್ತೇನೆ, ಸಣ್ಣ ಉಪ್ಪು. ಬೆಳಿ ಈಗ ನಾನು ಅದ ಎಣ್ಣೆ ಒಳಗೆ ನಾನು ಮೆಣಸಿನ್ಕಾಯಿ ಹಾಕೊಂಡು, ಮೆಣಸಿನ್ಕಾಯಿನ ಫಸ್ಟ್ ಹಾಕೊಳ್ಳೋದ್ರಿಂದಾಗೆ ಖಾರ ಬಿಡ್ತೈತಲ್ಲ, ಖಾರ ಹತ್ತಂಗಿಲ್ಲ. ತಿನ್ನು ಮುಂದೂ ಸಿಕ್ಕ್ರ ಬಾಯಿ ಸಿಕ್ಕ್ರ. ಬೆಳ್ಳುಳ್ಳಿ ಜಜ್ಜಕ್ಕೆ ಕಲ್ಲಿಲ್ಲ, ಕಲ್ಲಲ್ಲಿಟ್ಟೇನಿ. ಬೆಳ್ಳುಳ್ಳಿ ಹೆಂಗೆ ಜಜ್ಜಬೇಕು ಅದ ಇಲ್ಲಿ ಕಲ್ಲು ಒಳಗಿಟ್ಟೇನಿ. ಖಾರದ ಪೌಡರ್ ಇಲ್ಲ, ಮಸಾಲೆ ಖಾರ ಐತಿ. ನೀಟ್ ಮಸಾಲೆ ಖಾರ ಹಾಕ್ತೀನಿ. ನಮ್ಮ ಮನೆಯವ್ರು ತಿನ್ನೋದೇ ಇಲ್ರಿ, ನಾನು ಒಬ್ಬಾಗ ತಿನ್ಬೇಕು ಮಾಡಿರ್ತೇನೆಲ್ಲ. ಹಂಗಾಗಿ ಹಂಗಂತಲ್ಲ, ನಮ್ಗೆ ಇಷ್ಟ.
ನೀ ತಿನ್ನಂಗಿಲ್ಲ ಇಂಥ ಪಲ್ಯ ತಿನ್ನಂಗಿಲ್ಲ ಅಂತ ಅನ್ನಂಗಿಲ್ಲ. ನಮ್ಮ ಮನೆಯವ್ರು ಏನೋ ತಿನ್ನಂಗಿಲ್ಲ ರೀ ಅವರು. ಇನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಫ್ರೈ ರೆಡಿ. ಹಂಗೋನು ತಿನ್ಬೋದು. ಜಸ್ಟ್ ನಾನು ಒಂದು ತಿಂದು ತೋರಿಸ್ತೀನಿ. ಕೈ ಅಂತೂ ಹಾಕ್ಕವು, ಬಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದನ್ನು ನಿನ್ನೆ ಸೋಸಿ ತೊಳೆದು ಎಲ್ಲ ರೆಡಿ ಮಾಡಿಟ್ಟೇನಿ. ಈಗ ಇದಕ್ಕೆ ನೀರೇನು ಬೇಕಾಗಿಲ್ಲ. ಸಣ್ಣ ಉರಿಯಲ್ಲಿ ನಾವು ಇದನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ವಿ ಅಂದ್ರೆ ಪಲ್ಯ ರೆಡಿ. ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಅಂದ ಹಿಟ್ಟು ನದ್ಕೊಳ್ಳೋದಾತ, ಪಲ್ಯನೂ ರೆಡಿ ಆತ. ಪಲ್ಯ ಮಾಡಿ ಇಲ್ಲಿಟ್ಟೇನಿ. ಈಗ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ನಮ್ಮ ಮನೆಯವ್ರನ್ನ ಕರೆದಿದ್ದೀನಿ. ಟೈಮ್ ಈಗ 9 ಗಂಟೆ ಆತ. ಅವರು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ, ಊಟ ಮಾಡ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ವಿಡಿಯೋನ ಶೇರ್ ಮಾಡಿದ್ರೆ, ಒಂದು ವಿಡಿಯೋ ಇದು ಮಕ್ಕಳು ಆಗದೆ ಇರೋದ್ರ ಬಗ್ಗೆ. ನಾನು ಮತ್ತೆ ಅದನ್ನೇ ಹೇಳ್ತೇನೆ ಅಂತ ಅನ್ನಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ, ನಾನು ನೋಡಿರಲಿಲ್ಲ. ಅದನ್ನು ನನ್ನ ಇನ್ಸ್ಟಾ ಫಾಲೋವರ್ಸ್ ಏನದಾರಲ್ಲ ಅವ್ರು ಶೇರ್ ಮಾಡ್ಕೊಂಡಾರ ನನಗೆ ಪರ್ಸ್ನಲ್ಲಾಗಿ. ಯಾವುದು ಕಲಬುರ್ಗಿ ಅಂತ, ಜೇವರ್ಗಿ ಡಿಸ್ಟಿಕ್ಕ, ಜೇವರ್ಗಿ ತಾಲೂಕು ಅಂತ, ಕಲಬುರ್ಗಿ ಅಂತ ಊರು. 100% ಅಲ್ಲ, 1001% ಪಕ್ಕ ಮಕ್ಕಳಕ್ಕವು, ನಾನು ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಅಲ್ಲಿ ಒಬ್ರು ವಿಡಿಯೋದೊಳಗೆ ಹೇಳ್ಯಾರ. ಹಾಗಾಗಿ ಭಾಳಷ್ಟು ಜನ ನಂಗೆ ಶೇರ್ ಮಾಡ್ಕೊಂಡಾರ. ಬಟ್ ಈಗ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಲಿ, ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಲಿ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಹೇಳ್ತಾರೆ, ಬಟ್ ಸರಿಯಾಗಿ ಡೀಟೇಲ್ಸ್ ಏನೂ ಕೊಡೋಂಗಿಲ್ಲ. ಯಾವ ಊರು, ಹೆಂಗೆ, ಏನೋ ಹಳ್ಳಿನ ಸಿಟಿನ ಏನಂತೇಳಿ. ಬಟ್ ಕೆಲವರಿಗೆಲ್ಲ ಓದಿಂದ ಒಳ್ಳೇದು ಆಗಿರ್ಬೋದ, ಕೆಲವ್ರಿಗೆ ಆಗದೇನೂ ಇರ್ಬೋದ. ಎಲ್ಲ ಕಡೆ ಓದಿಂದ ಒಳ್ಳೇದಾಕೈತೆ ಅಂತಲೂ ಹೇಳೋಕ್ಕಾಗಿಲ್ಲ, ಎಲ್ಲ ಕಡೆ ಹೋದಾಗ ಕೆಟ್ಟದಾಕೈತೆ ಅಂತಲೂ ಹೇಳೋಕ್ಕಾಗಿಲ್ಲ. ಬಟ್ ಶೇರ್ ಮಾಡ್ತಾರಲ್ಲ, ಅದೊಂದು ಖುಷಿ ಆಕೈತೆ ನನಗೆ. ಹಂಗೆ ಭಾಳಷ್ಟು ಲಿಂಕ್ಗಳನ್ನು ಶೇರ್ ಮಾಡ್ತಾರೆ. ಯಾವುದಾದ್ರೂ ಟೆಂಪಲ್ದಾಗಲಿ, ಹಿಂಗೆ ಔಷಧ ಕೊಡ್ತಿರ್ತಾರಲ್ಲ, ಅದಾಗಲಿ ಇದಾಗಲಿ ಎಲ್ಲನೂ ಶೇರ್ ಮಾಡ್ತಿರ್ತಾರೆ. ನಾನು ಅದನ್ನೇನು ನೋಡಿರ್ತಿಲ್ಲ. ಇವತ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋನ ಯೂಟ್ಯೂಬಲ್ಲೂ ಹಾಕ್ಯಾರ. ನಾನು ಪರ್ಸ್ನಲ್ಲಾಗಿ ಅವ್ರು ಏನು ವಿಡಿಯೋ ಮಾಡ್ಯಾರಲ್ಲ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ನಾವು ಮೆಸೇಜ್ ಮಾಡಬೇಕಂದ್ರೆ ಫಾಲೋ ಮಾಡಿರ್ಬೇಕು, ಇಲ್ಲಾಂದ್ರೆ ನಮ್ಮ ಕಡೆಯಿಂದ ಮೆಸೇಜ್ ಹೋಗಂಗಿಲ್ಲ. ನಾನು ಜಸ್ಟ್ ಡೈರೆಕ್ಟ್ ಕಾಲ್ ಮಾಡಿದೆ, ಬಟ್ ಹೋಗಂಗಿಲ್ಲ. ಅದು ಅವ್ರು ನೋಡಿದಾಗ ಅವ್ರು ಓಕೆ ಕೊಟ್ಟರೆ ಅಷ್ಟೇ ಅದು ಹೋಗ್ತೈತಿ. ಯಾವ್ದು ಹಳ್ಳಿನ ಸಿಟಿನ ಹಂಗೆ ಏನಂತೇಳಿ. ಬಟ್ ನಾವು ಟ್ರೈ ಮಾಡೋದ್ರೊಳಗೆ ಏನೂ ಕಳ್ಕೊಳಂಗಿಲ್ಲ. ಬಟ್ ಯಾವ್ದು ಈಜಿ ಯಾವ್ದು ಬೇಕಂತ ಗೊತ್ತಿರಂಗಿಲ್ಲ. ಇವಾಗ ಪೇಯ್ಡ್ ಪ್ರಮೋಷನ್ ಇರ್ತೈತೆ ಅಥವಾ ಫ್ರೀ ಪ್ರಮೋಷನ್ ಇರ್ತೈತೆ ಗೊತ್ತಾಗಂಗಿಲ್ಲ. ನಾವೇ ಕ್ರಿಯೇಟರ್ಸ್ ಅಂತಂದ್ರೂ ಸಹಿತ ನಮ್ಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಯಾರಿಗಾದರೂ ಅದ್ರ ಬಗ್ಗೆ ಗೊತ್ತಿತ್ತಂದ್ರೆ, ನೀವು ಹೋಗಿ ಬಂದವ್ರು ಯಾರಾದರೂ ಇದ್ರಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬರು ಮೊನ್ನೆ ರಾಯಚೂರವ್ರ ಸಿಸ್ಟರ್, ಅವರು ಅಲ್ಲೇ ಯಾವುದು ಬೀದರ್ ಹೇಳಿದ್ರು, ಯಾವುದೋ ಒಂದು ಆಶ್ರಮ ಏನೋ ಹೇಳಿದ್ರು. ಬರೀ ನಮ್ಗೆ ಒಳ್ಳೇದಾಗೈತಿ, ನಿಮ್ಗೆ ಹೋಗ್ತೈತಿ, ನಾನೇ ಕರ್ಕೊಂಡೋಕೇನೆ ಅಂತೇಳಿ ಅಂತಂದ್ರೆ ನೋಡೋಣ. ಅಲ್ಲಿ ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ, ಯಾವಾಗಂತ ಗೊತ್ತಿಲ್ಲ. ಬಟ್ ಎಲ್ಲ ಟ್ರೈ ಈಗ ನಾವು ಹಾಸ್ಪಿಟಲ್ಗೆ ಹೋದ್ರೆ ಜಾಸ್ತಿ ದುಡ್ಡೆಲ್ಲ ಕಳ್ಕೊತಿರ್ತೀವಿ. ದೇವಸ್ಥಾನ ಅಂತ ಹಿಂಗೆಲ್ಲ ಹೋದ್ರೆ ಅಷ್ಟೊಂದು ದುಡ್ಡೇನು ಖರ್ಚಾಗಂಗಿಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಹೆಲ್ಪ್ ಆಗ್ತೈತಿ. ಮತ್ತು ಎಲ್ಲರಿಗೂ ಹಾಸ್ಪಿಟಲ್ ತೋರಿಸ್ಕೊಂಡಾಗ ಸಕ್ಸಸ್ ಆಗಿರೋಂಗಿಲ್ಲ, ಎಲ್ಲರಿಗೂ ದೇವಸ್ಥಾನಕ್ಕೆ ಹೋದಾಗನ ಸಕ್ಸಸ್ ಆಗಿರೋಂಗಿಲ್ಲ. ನಮ್ಮ ಹಣೆ ಬರದಲ್ಲಿ ಏನಿರ್ತೈತಲ್ಲ ಅದಾಗೋದ. ಬಟ್ ಪ್ರಯತ್ನ ಅಂತ ಇರ್ತೈತಲ್ಲ, ಒಂದು ಏಜ್ ಇರೋವರೆಗೂ ಪ್ರಯತ್ನ ಮಾಡಲೇಬೇಕಾಕೈತಿ. ಹಾಗಾಗಿ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ರಿ. ಜೇವರ್ಗಿ ತಾಲೂಕು ಅಂತ ಹೇಳಿದ್ರು, ಕಲಬುರ್ಗಿ ಊರು ಏನೋ ಹೇಳಿದ್ರು. ಕಲಬುರ್ಗಿ ನಂಗೆ ಅದೇ ಗೊತ್ತಾಗಲ್ತಪ್ಪ. ಗುಲ್ಬರ್ಗನ ಕಲಬುರ್ಗಿ ಯಾವ ಡಿಸ್ಟಿಕ್ಕು ತಾಲೂಕು ಅಂತ ಹಾಕ್ಯಾರಲ್ಲಿ ನಂಗೆ ಕನ್ಫ್ಯೂಷನ್. ಹಳ್ಳಿನ ಸಿಟಿನ ಅಂತೇಳಿ ಅಲ್ಲಿ ವಿಡಿಯೋ ಮಾಡೋರು ಪೂರ್ತಿ ಸರಿಯಾಗಿ ಡೀಟೇಲ್ಸ್ ಕೊಡಬೇಕಲ್ಲ. ಡೀಟೇಲ್ಸ್ ಕೊಟ್ಟಿಲ್ಲ. ಅಲ್ಲಿ ಎಷ್ಟೊಂದು ಕಮೆಂಟ್ ಬಾಕ್ಸಲ್ಲಿ ಎಷ್ಟೆಲ್ಲ ಮೆಸೇಜ್ ಹಾಕ್ಯಾರ, ಯಾವ ಊರು ಏನು ಹೆಂಗೆ ಬರಬೇಕು ಅಂತೇಳಿ. ಅದನ್ನೇನು ಹೇಳಂಗೇನೆ ಇಲ್ಲಪ್ಪ. ಒಟ್ಟಿನಲ್ಲಿ ಅವ್ರಿಗೇನು ವ್ಯೂಸ್ ಬೇಕು, ಫಾಲೋವರ್ಸ್ ಬೇಕು, ಅದರಿಂದ ಮಾಡ್ಕೋತಾರ. ನಾ ಮತ್ತೆ ಆಮ್ಯಾಗ ಸಿಗ್ತೇನೆ. ನಮ್ಮ ಮನೆಯವ್ರ ಫೋನೇ ಮಾತಾಡಕತ್ತಾರ. ನಮ್ಮ ಮನೆಯವ್ರು ಊಟ ಮಾಡಕ್ಕೆ ಬಂದ್ರೆ ನೋಡಿ, ಚಿಕನ್ ಪಲ್ಯ, ಬಿಸಿ ಜೋಳದ ರೊಟ್ಟಿ,
ತಿನ್ನಾಕತ್ರ ಹೆಂಗೆ ಅಂದಿರಿ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ಖರೇನ ಇಲ್ಲಿ ಆ ಕಡೆಯಿಂದ ಹಾಸ್ಕೊಂತ ಬರಾಕ್ತೀನಿ ನೀರು ಇವು ನೋಡ್ರಿ ತಿಂತಿ ಅವು 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 ಸೂರ್ಯ ಆರ್ಲಿಂದ್ರಲ್ಲ ಸೂರ್ಯ ಯಾವ ದಿಕ್ಕಿನ ಕಡೆ ಹುಟ್ಟಾನ ಇಂದ ಗೊತ್ತಾಗಲ್ತು ಪಲ್ಯ ಹೆಂಗಾಗೈತಿ ಮಸ್ತ್ ನೀನು ದೇವ್ ಹರ್ಕೊಂಬಂದು ಕೊಟ್ಟಿದ್ದ ಇದು ಹಿಟ್ಟು ಹಾಕಿ ಎಷ್ಟು ದಿನ ಆಯ್ತು ಜಿಗಟ್ ಐರಕ್ ನೋಡಿದ ರೊಟ್ಟಿ ರುಚಿ ಹತ್ತತ್ತ ತಿನ್ನಾಕ ಮಾಡಕ್ಕ ಬಿಸಿಲಿಗೆ ಆರ್ತದ ಬಿಸಿಲಿಗೆ ಹಾರ್ತತಿ ಜಿಗಟ್ ಬೇಕಾದಷ್ಟು ಜಿಗಟ್ ಹಾಕೊಂಡಿ ಮತ್ತು ಪಿಸಿ ಪಿಸಿ ಅಂತತಿ ಜೋಳ ಎರಿನೆಲ್ಲ ಜೋಳ ಅಲ್ಲವ ಎರಿನೆಲ್ಲ ಜೋಳ ಅಲ್ಲವ ಮತ್ತೆ ಎಲ್ಲಿ ಜೋಳ ನೀರು ಹಸಿದಿರ್ಬೇಕು ಎರಿ ನೆಲ ಅಂದ್ರೆ ಹಂಗೆ ಉಂಟು ಶಾ ಮತ್ತೆ ಎರಿ ಹೊಲನ ಐತೆ ಅವ್ರದ ಪಾರ್ಸಿ ಜೋಳದ ಅಂತ ಇರ್ತಾವ ಸ್ವಲ್ಪ ಬಳಗಾರ ತೊಗೊಂಡಿದ್ವಿ ಹಂಗಿದ್ದು ಮತ್ತೆ ನೀರು ಹಸ್ಯಾರ ಅವ ಕೌಲಿ ನೀರು ಅದ ನೀರು ಹಾಸಿದ್ರ ಬಿಳಿಜಾಳದಾಗ ಭಾಳ ನಮೂನೆ ಅದಾವಳ ನಾನು ಮೊದ್ಲಿನ ಬಿಳಿಜಾಳ ಹೋಗ್ಯಾವ ಒಳಗೆ ಈಗ ಅವ್ರ ಹೊಲ್ದಾನು ಮಾರಿ ಅವರು ತಗೋತಾರ ತಿನ್ನಾಕ ಈಗಷ್ಟ ರೊಟ್ಟಿ ಮಾಡೋದಾತ ಊಟ ಮಾಡೋಣ ಅಂತ ಬರೀ ಲಾಸ್ಟಿಗೆ ನಾನು ಏನು ಮಾಡ್ತೇನೆ ಸ್ವಲ್ಪ ದಪ್ಪಿಟ್ಕೊಂಡೆ ರೊಟ್ಟಿ ಇದ್ರೆ ಹೆಂಗೆ ಕಲರ್ ಬಂದೈತೆ ನೋಡ್ರಿ ಬೆಂಕಿ ಕಿಚ್ಚದೊಳಗನ್ನ ಸುಡ್ತೇನೆ ಇದ ತಿನ್ನಾಕ ಕುರು ಕುರು ಅನ್ನಿಸ್ತೈತಿ ಮಸ್ತ್ ರುಚಿ ಬರ್ತೈತಿ ಬೆಂಕಿ ಕಣ್ಣದಲ್ಲಿ ನಾವೇನು ಸುಡ್ತೇವಿಲ್ಲ ಅದನ್ನ ಈಗ ಊಟ ಮಾಡೋಣ ಅಂತ ಬರ್ರಿ ಇದೊಂದು ರೊಟ್ಟಿ ತಿನ್ನಂದ್ರೆ ಮಧ್ಯಾಹ್ನವರೆಗೂ ಚಿಂತಿಲ್ಲ ಬೆಳ್ಳುಳ್ಳಿ ಖಾರ ತೊಗೊಂಬಂದಿಲ್ಲ ನಾನು ಇವತ್ತು ಇನ್ನೊಂದು ಥರದ ಖಾರ ಮಾಡ್ಬೇಕಂತ ಅಂದ್ಕೊಂಡೇನಿ ಸೇಮ್ ಸ್ವಲ್ಪ ಚೇಂಜಸ್ ಅಷ್ಟ ಹಣ್ಣು ಮೆಣಸಿನ್ಕಾಯಿ ಇದಾವಲ್ಲ ನಮ್ಮ ಮನೆಯವ್ರು ನೀರು ಹಸಕ್ಕೆ ಬಾ ಅಂದಾರ ನಾನು ಅಕಸ್ಮಾತ್ ನೀರು ಹಸಕ್ಕೆ ಹೋಗೋದಾದ್ರೆ ಖಾರ ಅರಿದೇನು ತೋರ್ಸೋಕ್ಕಾಗಂಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ ನನಗೆ ತಿಂದು ಖಾಲಿ ಮಾಡ್ಬೇಕಾ ಎರಡು ತೊಗೊಂತಿದ್ರು ನಮ್ಮ ಮನೆಯವ್ರು ಹಾಗಲಕಾಯಿ ಫ್ರೈನು ಮಸ್ತ್ ಆಗ್ಯಾವ ಪಲ್ಯನೂ ಮಸ್ತ್ ಆಗೈತಿ